ಹಂಪಿ ಬಗ್ಗೆ ಹೇಳ್ತಾರಂತೆ ಸರ್, ಹೇಳಿ. ನಾವು ಹಂಪಿ ಬಗ್ಗೆ ಏನು ಹೇಳೋಣ ಸರ್ ನಿಮ್ಮ ಹೆಸರು ಹೇಳಿ ಫಸ್ಟು. ಜೈ ಡಿ ಬಾಸ್. ನಮ್ಮ ಹೆಸರು ಮಧು ಅಂತ. ಜೈ ಡಿ ಬಾಸ್. ಡಿ ಬಾಸ್ದು ಡೆವಿಲ್ ಪಿಕ್ಚರು ಹಿಟ್ಟಾಗಲಿ ಅಂತ ನಾವು ಹಾರೈಸ್ತೀವಿ. ಬುಕ್ ಸೇಲ್ಸ್ ಮಾಡ್ತೀರಾ? ಡೈಲಿ ಎಷ್ಟು ಬುಕ್ ಸೇಲ್ಸ್ ಮಾಡ್ತೀರಾ ಸರ್? ಸರ್ ಹಿಂಗೆ ಗಾಳಿದ್ದಂಗೆ ವ್ಯಾಪಾರ ಆದ್ರೆ ಆಗ್ತೈತಿ, ಒಂದೊಂದಿನ ವ್ಯಾಪಾರ ಆಗಲ್ಲ. ಹಂಗೆ ಜನ ಮೇಲೆ ಡಿಪೆಂಡ್. ಈಗ ನೋಡಿ ಒಂದು ತೊಗೊಂತೀನಂದ್ರೆ ಸರ್ ಒಂದು ತೊಗೊಂತೀನಂದ್ರೆ 2 ತೊಗೊಂಡ್ರು, ಇಲ್ಲ ಒಬ್ಬೊಬ್ರು ಒಂದೇ ತೊಗೊಂತಾರೆ. ಆ ಥರ ಹೆಂಗೋ ಒಂದು ಜೀವನ. ಏನು ಸರ್? ಅಕ್ಕ ತಂಗಿ ಕಲ್ಲು, ಅಂಡರ್ಗ್ರೌಂಡ್ ಶಿವ ಟೆಂಪಲು, ಪುಷ್ಕರಣಿ, ಲೋಟಸ್ ಮಹಲು, ಕೆವಿನ್ಸ್ ಬಾತು, ಭೀಮಸ್ ಗೇಟು, ಸ್ಟೋನ್ ಚೆರಟ್, ಮ್ಯೂಸಿಕಲ್ ಪ್ಲೇಯರು, ಇಷ್ಟೆಲ್ಲ ಪ್ಲೇಸ್ ನಾವು ತೋರಿಸ್ಕೊಂಡ್ಬರ್ತೀವಿ. ಸೊ ಇದು ಹಂಪಿ ಎಂಟ್ರೆನ್ಸು. ಇಲ್ಲಿಂದ ಹಂಪಿ 4 ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೋಗೋಣ, ಹಂಪಿನ ಎಕ್ಸ್ಪ್ಲೋರ್ ಮಾಡೋಣ. ಅವ್ರು ಏನೋ ಕೇಳಿದ್ರು, ಮೇ ಬಿ ಗೈಡ್ ಅನಿಸುತ್ತೆ. ಸೊ ನಾವೇ ಗೈಡ್ ಇದ್ದೀವಲ್ಲ. ಸೊ ನೋಡಿ, ಹಂಪಿ ಎಲ್ಲ ಕಲ್ಲಿಂದಲೇ ಮಾಡಿರೋದು. ಸೊ ಒಂದು ಟೈಮಲ್ಲಿ ರಿಚ್ ಡೈನಸ್ಟಿ ಇದು, ಬಟ್ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ. ಹಾಳಾಗಿರೋದು ನಾವು ಉದ್ಧಾರ ಮಾಡೋಕ್ಕೆ ಬಂದಿದ್ದೇವೋ ಇಲ್ಲ ಇನ್ನೂ ಹಾಳು ಮಾಡೋಕ್ಕೆ ಬಂದಿದ್ದೋ ಗೊತ್ತಿಲ್ಲ. ಸೊ ನನ್ನದೊಂದು ರಿಕ್ವೆಸ್ಟು, ಸೊ ಇಂಥ ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಾಗ ನಾವು ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಏನಕ್ಕೆ ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಸ್ಗೂ ಇರಬೇಕಲ್ವ ನೋಡೋದಕ್ಕೆ. ನಾವೇ ಎಲ್ಲ ಹಾಳು ಮಾಡಿಬಿಟ್ಟು ಗಲೀಜು ಮಾಡಿಬಿಟ್ಟು ಹೋದರೆ, ಸೊ ಅದಕ್ಕೋಸ್ಕರ